ಸಿಐಎಗೂ ಮಣ್ಣು ಮುಕ್ಕಿಸಿದ್ದ ಭಾರತ ಅಣು ಪರೀಕ್ಷೆ ಮಾಡುವಾಗ ಯಾಮಾರಿದ್ದೆಲ್ಲೇ ಇಲ್ಲಿ ಬೆಕ್ಕು ಆಟದಲ್ಲಿ ಕೊನೆಗೆ ಆಗಿದ್ದೇನು? ನಮಸ್ಕಾರ ಸ್ನೇಹಿತರೆ. ಇರಾನ್ ಅಣ್ವಸ್ತ್ರ ಮಾಡಬಾರದು ಅಂತ ಅಮೆರಿಕ ಇಡೀ ಇರಾನ್ ಅನ್ನ ಕುಟ್ಟಿ ಪುಡಿ ಮಾಡ್ತಿದೆ. ಇರಾಕ್ ಅನ್ನ ಕೂಡ ಕುಟ್ಟಿ ಪುಡಿ ಮಾಡಿ ಸದ್ದಾಂ ಹುಸೇನ್ ಅಮೆರಿಕ ಗಲ್ಲಿಗೆ ಹಾಕ್ತು. ಸಮೂಹ ನಾಶಕ ಅಸ್ತ್ರ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಇವ್ರು ಮಾತ್ರ ಅಂತಲ್ಲ, ಜಗತ್ತಲ್ಲಿ ಯಾವುದೇ ದೇಶ ಅಣ್ವಸ್ತ್ರ ಮಾಡ್ಕೋತೀವಿ ಅಂತ ಹೇಳ ಹಾಗೇನೆ ಇಲ್ಲ. ಬಾಯಿ ಬಿಟ್ರೆ ಸಾಕು ಅಮೆರಿಕ ಬಂದ್ಬಿಡುತ್ತೆ, ಅಲ್ಲೇ ಹೋಗಿ ಮಟ್ಟ ಹಾಕುತ್ತೆ ಅವ್ರನ್ನ. ಅವರ ವಿಜ್ಞಾನಿಗಳನ್ನೇ ಕೊಂದು ಬಿಡ್ತಾರೆ, ಅವರ ಆರ್ಥಿಕತೆ ನಾಶ ಮಾಡ್ತಾರೆ. ಸಿಐಎ ಅನ್ನೋ ಗೂಢಚರ ಸಂಸ್ಥೆ ಅವ್ರನ್ನ ಹೇಗೆ ಬೇಕೋ ಹಾಗೆ ಕುಣಿಸ್ಬಿಡುತ್ತೆ. ಆದ್ರೆ ಇದೇ ಸಿಐಎ ಕಣ್ಣಿಗೆ ಮಣ್ಣೆರಚಿ ಭಾರತ ಅಣ್ವಸ್ತ್ರ ಮಾಡ್ಕೊಂಡಿದೆ ಹೇಗೆ? ಅಮೆರಿಕದ $4 ಬಿಲಿಯನ್ ಬೆಲೆಯ ಸ್ಯಾಟಲೈಟ್ ಗಳನ್ನ ಭಾರತ ಹೇಗೆ ಫೂಲ್ ಮಾಡ್ತು? ನಮ್ಮ ವಿಜ್ಞಾನಿಗಳು ಸೈನಿಕರ ವೇಷ ತೊಟ್ಟು ಅಲ್ಲಿ ಏನ್ ಮಾಡಿದ್ರು? ಬನ್ನಿ, ಭಾರತ ಅಣ್ವಸ್ತ್ರ ಪಡೆದ ಈ ರೋಚಕ ಕಾರ್ಯಾಚರಣೆಯನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸಿಐಎ ಹದ್ದಿನ ಕಣ್ಣು, ಪ್ರತಿ 3 ಗಂಟೆಗೊಮ್ಮೆ ಸ್ಕ್ಯಾನ್. ಸ್ನೇಹಿತರ, ಭಾರತ ಅಮೆರಿಕವನ್ನು ಒಟ್ಟು 2 ಬಾರಿ ಯಾಮಾರಿಸ್ತು. ಮೊದಲನೇ ಬಾರಿ 1974ರಲ್ಲಿ, ಎರಡನೇ ಸಲ 1998ರಲ್ಲಿ. ಮೊದಲನೇ ಸಲ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಸ್ಮೈಲಿಂಗ್ ಬುದ್ಧ ಹೆಸರಲ್ಲಿ ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಅಂತ ಮಾಡಿದ್ರು. ನಾವು ಅಣ್ವಸ್ತ್ರ ಮಾಡ್ಕೋತೀವಿ ಅಂತ ಡಿಕ್ಲೇರ್ ಮಾಡ್ಕೊಳಕ್ ಹೋಗ್ಲಿಲ್ಲ ಅವಾಗ. ಆದ್ರೆ ಆಗ ಅಮೆರಿಕದ ಕಣ್ ತಪ್ಪಿಸೋದು ಭಾರತಕ್ಕೆ ದೊಡ್ಡ ಚಾಲೆಂಜ್ ಏನೂ ಆಗಿರ್ಲಿಲ್ಲ. ಯಾಕಂದ್ರೆ ಭಾರತದ ಬಗ್ಗೆ ಆ ಟೈಮ್ನಲ್ಲಿ ಅಮೆರಿಕಗೆ ಬೇರೆದೇ ಭಾವನೆ ಇತ್ತು. ಅಫ್ಕೋರ್ಸ್ ಕೆನಡಾ ಕೊಟ್ಟಿದ್ದ ಸೈರಸ್ ರಿಯಾಕ್ಟರ್ ಬಳಸಿ ಭಾರತ ಪ್ಲೂಟೋನಿಯಂ ತಯಾರಿಸ್ತಾ ಇದೆ ಅಂತ ಹೇಳಿ ಸಿಐಎಗೆ ಗೊತ್ತಿತ್ತು. ಆದ್ರೂ ಕೂಡ ಸಿಐಎ ಭಾರತವನ್ನ ತುಂಬಾ ಕಮ್ಮಿ ಅಂದಾಜು ಮಾಡಿತ್ತು, ಅಂಡರ್ ಎಸ್ಟಿಮೇಟ್ ಮಾಡಿತ್ತು. ಇವ್ರ ಕೈಲಿ ಅಣುಸ್ಫೋಟ ಎಲ್ಲ ಮಾಡಕ್ಕೆ ಇವ್ರ ಕೈಲಿ ಇವಾಗಲೇ ಆಗಲ್ಲ ಅಂತ ಹೇಳಿ ಸುಮ್ಮನಾಗಿದ್ರು. ಆದ್ರೆ 1974 ಮೇ 18 ಬೆಳಗ್ಗೆ 8:05 ಭಾರತ ಮೊದಲ ಅಣು ಪರೀಕ್ಷೆಯನ್ನ ಮಾಡ್ತು. ಇದು ಸಿಐಎಗೆ ಸಿಕ್ಕ ಮೊದಲ ಬಿಗ್ ಶಾಕ್. ಅದಾದ್ಮೇಲೆ ಅಮೆರಿಕ ಫುಲ್ ಅಲರ್ಟ್ ಆಯ್ತು. ಭಾರತದ ಪ್ರತಿ ಹೆಜ್ಜೆಯನ್ನ ಬೂತ್ ಕನ್ನಡಿ ಹಾಕಿ ಹುಡುಕೋಕ್ ಶುರು ಮಾಡಿದ್ರು. ಟೆಕ್ನಾಲಜಿ ಇಂಪ್ರೂವ್ ಆದಂತೆ ಭಾರತದ ನಡೆಯನ್ನ ಎಲ್ಲಾ ರೀತಿಯಲ್ಲವರು ಮಾನಿಟರ್ ಮಾಡಿದ್ರು. ನಿಮಗೆ ಆಶ್ಚರ್ಯ ಆಗ್ಬೋದು, ಭಾರತದ ಮೇಲೆ ಕಣ್ಣಿಡೋಕೆ ಅಂತಲೇ ಅಮೆರಿಕ ತನ್ನ ಬಲಿಷ್ಠ KH-11 ಕ್ಲಾಸ್ ಆಪ್ಟಿಕಲ್ ಸ್ಯಾಟಲೈಟ್ ಮತ್ತು ಲ್ಯಾಕ್ರೋಸ್ ರೆಡಾರ್ ಸ್ಯಾಟಲೈಟ್ಗಳನ್ನು ನಿಯೋಜನೆ ಮಾಡಿತು. ಇವುಗಳಿಗೆ ಭೂಮಿಯ ಮೇಲಿರೋ ಒಂದು ಸಣ್ಣ ಕೇಬಲ್ ವೈರನ್ನ ಝೂಮ್ ಮಾಡಿ ನೋಡೋ ತಾಕತ್ತಿತ್ತು. ಪ್ರತಿ 3 ರಿಂದ 7 ಗಂಟೆಗೆ ಒಂದ್ಸಲ ಇವು ರಾಜಸ್ಥಾನದ ಪೋಖ್ರಣ್ ಅನ್ನ ಸ್ಕ್ಯಾನ್ ಮಾಡ್ತಾ ಇದ್ವು. ಕ್ಷಣ ಕ್ಷಣದ ಮಾಹಿತಿನೂ ಅಮೆರಿಕಾಗೆ ತಲುಪಿಸ್ತಾ ಇದ್ವು. ಇದರ ಪರಿಣಾಮ 1995ರಲ್ಲಿ ಭಾರತ ಅಮೆರಿಕ ನಡುವೆ ಸೀಕ್ರೆಟ್ ಯುದ್ಧವೇ ಶುರುವಾಗ್ಬಿಟ್ಟಿತ್ತು. ಅಣ್ವಸ್ತ್ರ ಮಾಡ್ಕೊಳಕ್ಕಾಗತ್ತಾ ಇಲ್ವಾ ಅಂತ ಹೇಳಿ. ಅವತ್ತು PV ನರಸಿಂಹರಾವ್ ಸರ್ಕಾರ ಅಣು ಪರೀಕ್ಷೆಗೆ ಅಂದ್ರೆ ಆಟಮ್ ಬಾಂಬ್ ಮಾಡಿಕೊಂಡು ಅಣ್ವಸ್ತ್ರ ಶಕ್ತ ರಾಷ್ಟ್ರ, ಅಣು ಬಾಂಬ್ ಇರೋ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋಕೆ ತಯಾರಿ ಮಾಡ್ಕೊಳ್ತಾ ಇತ್ತು. ಇದಕ್ಕಾಗಿ ಪೋಖ್ರಣ್ನಲ್ಲಿ ಗುಂಡಿ ತೋಡಿ ಕೇಬಲ್ನ ಎಳೆಯಲಾಗ್ತಾ ಇತ್ತು. ಆದ್ರೆ ಅಮೆರಿಕದ ಸ್ಯಾಟಲೈಟ್ಸ್ ಇದರ ಫೋಟೋವನ್ನ ಕ್ಯಾಪ್ಚರ್ ಮಾಡಿದ್ವು. ಆಗ ಅಮೆರಿಕ ತಕ್ಷಣ ವಾರ್ನಿಂಗ್ ಕೊಟ್ಟು ಆ ಟೆಸ್ಟ್ ನಿಲ್ಲಿಸೋ ಹಾಗೆ ಮಾಡಿತ್ತು. ಆಗಷ್ಟೇ ಆರ್ಥಿಕ ಶಾಕ್ನಿಂದ ಚೇತರಿಸಿಕೊಳ್ತಾ ಇದ್ದ ಭಾರತ ಅಮೆರಿಕವನ್ನ ಎದುರು ಹಾಕೊಳ್ಳೋಕೆ ಅವಾಗ ಆಗ್ಲಿಲ್ಲ. ಇಲ್ಲಿ ಅಮೆರಿಕದ ಓವರ್ ಕಾನ್ಫಿಡೆನ್ಸ್ ಹೇಗಿತ್ತು ಅಂದ್ರೆ, ನಮ್ಮ ಸ್ಯಾಟಲೈಟ್ ಕಣ್ಗಾವಲಿನಲ್ಲಿ ಭಾರತ ಅಣ್ವಸ್ತ್ರ ಪರೀಕ್ಷೆ ಮಾಡೋಕೆ, ಅಣು ಬಾಂಬ್ನ ಪರೀಕ್ಷೆ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡಿತ್ತು. ಆದ್ರೆ 1998ರಲ್ಲಿ ಎಲ್ಲ ಚೇಂಜ್ ಆಯ್ತು. ಇದ್ದಕ್ಕಿದ್ದಂತೆ ಭಾರತ ಅಣು ಪರೀಕ್ಷೆ ಮಾಡಿ ಬಿಲ್ ಕ್ಲಿಂಟನ್ನೇ ಗಾಬರಿ ಆಗೋ ರೀತಿ ಮಾಡಿಬಿಡ್ತು. ವಾಜಪೇಯಿ ಆಪರೇಷನ್ ಶಕ್ತಿಯ ಘೋಷಣೆ ಮಾಡಿಬಿಟ್ರು. ಜಗತ್ತಿನ 6ನೇ ಅಣುಶಕ್ತ ರಾಷ್ಟ್ರವಾಗಿ ಭಾರತ ಉದಯಿಸ್ತು. ಅಣ್ವಸ್ತ್ರ ಸ್ಫೋಟಕಗಳನ್ನ ಹೊಂದಿರೋ ರಾಷ್ಟ್ರ ನಾವು ಅಂತ ಭಾರತ ಡಿಕ್ಲೇರ್ ಮಾಡ್ಕೊಳ್ತು ಜಗತ್ತಿಗೆ. ಹಾಗಿದ್ರೆ ಇದಕ್ಕಾಗಿ ಭಾರತ ಒಳಗೆ ಮಾಡಿದ ರಹಸ್ಯ ಕಾರ್ಯಾಚರಣೆ ಏನು? ಅದನ್ನು ನೋಡೋಕ್ಕೂ ಮುನ್ನ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ನೋಡೋದು ಮಾತ್ರ ಅಲ್ಲ, ಅದರಿಂದ ನೀವು ನಮ್ಮ ತಂಡದ ಶ್ರಮಕ್ಕೆ, ಕೆಲಸಕ್ಕೆ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಪೃಥ್ವಿರಾಜ್ ಆದ್ರು ಅಬ್ದುಲ್ ಕಲಾಂ, ಸೇನಾ ವೇಷದಲ್ಲಿ ವಿಜ್ಞಾನಿಗಳು. ಈ ಪರೀಕ್ಷೆಗೆ ಭಾರತ ಇಟ್ಟಿದ್ದ ಹೆಸರು ಆಪರೇಷನ್ ಶಕ್ತಿ. ಆದ್ರೆ ಇಲ್ಲಿ ಅನೇಕ ಕೋಡ್ ನೇಮ್ಗಳು ಕೆಲಸ ಮಾಡ್ತಾ ಇದ್ವು. ಅಮೆರಿಕ ನಮ್ಮ ಮೇಲೆ ಕಣ್ಣಿಡ್ತಿದೆ ಅಂತ ಗೊತ್ತಾದ ಮೇಲೆ ಭಾರತ ತುಂಬಾ ಅಲರ್ಟ್ ಆಗಿತ್ತು. ಪೋಖ್ರಣ್ ಮರುಭೂಮಿಯಲ್ಲಿ ಏನೇ ಸಣ್ಣ ಮೂಮೆಂಟ್ ಆದ್ರೂ ಸಾಕು ಸಿಐಎ ಪಕ್ಕಾ ಟ್ರ್ಯಾಕ್ ಮಾಡ್ತಾ ಇತ್ತು. ಇದಕ್ಕೆ ನಮ್ಮ ವಿಜ್ಞಾನಿಗಳು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅದೇ ಆರ್ಮಿ ಗೆಟಪ್. ಹೇಳಿ ಕೇಳಿ ಪೋಖ್ರಣ್ ಒಂದು ಮಿಲಿಟರಿ ರೇಂಜ್. ಅಲ್ಲಿ ಮಿಲಿಟರಿ ಬೇಸ್ ಇದೆ. ಅಲ್ಲಿ ಸೈನಿಕರು ಓಡಾಡ್ತಿದ್ರೆ ಯಾರಿಗೂ ಡೌಟ್ ಬರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಪ್ಲಾನ್ ಮಾಡಿದ್ರು. ಹೀಗಾಗಿ ಆಪರೇಷನ್ ಜಾಗ ರೆಡಿ ಮಾಡೋ ಹೊಣೆಯನ್ನ ಎಂಜಿನಿಯರ್ಸ್ ರೆಜಿಮೆಂಟ್ಗೆ ವಹಿಸಿದ್ರು. ಅಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೊಂದು ಕೋಡ್ ನೇಮ್ ಇತ್ತು. DRDO ಚೀಫ್ ಡಾಕ್ಟರ್ ಅಬ್ದುಲ್ ಕಲಾಂರಿಗೆ ಒಂದು ಕೋಡ್ ನೇಮ್ ಸಿಕ್ತು. ಅವ್ರನ್ನ ಮೇಜರ್ ಜನರಲ್ ಪೃಥ್ವಿರಾಜ್ ಅಂತ ಕರೆಯಲಾಯಿತು. ಅಣುಶಕ್ತಿ ಆಯೋಗದ ಮುಖ್ಯಸ್ಥ ಡಾಕ್ಟರ್ R ಚಿದಂಬರಂಗೆ ಮೇಜರ್ ಜನರಲ್ ನಟರಾಜ್ ಅನ್ನೋ ಹೆಸರನ್ನ ಕೊಟ್ರು. ಇವರೆಲ್ಲರೂ ಆರ್ಮಿ ಡ್ರೆಸ್ ಹಾಕೊಂಡು ರಿಯಲ್ ಆರ್ಮಿಯವರೊಂದಿಗೆ ಸೇರ್ಕೊಂಡು ಪೋಖ್ರಣ್ ರೇಂಜಿನ ಸುಡು ಬಿಸಿಲಲ್ಲಿ ಕೆಲಸ ಮಾಡಿದ್ರು. ಇಲ್ಲಿ ಚಿದಂಬರಂ ಅವರ ಡೆಡಿಕೇಶನ್ ಹೇಗಿತ್ತು ಗೊತ್ತಾ? ಎಕ್ಸಾಕ್ಟ್ ಅದೇ ಟೈಮ್ಗೆ ಅವರ ಮಗಳ ಮದುವೆ ಫಿಕ್ಸ್ ಆಗಿತ್ತು.
ಆದರೆ ಅವರು ಸಡನ್ ಆಗಿ ಮಿಸ್ ಆದರೆ ಅಮೆರಿಕದ ಇಂಟೆಲಿಜೆನ್ಸ್ಗೆ ಡೌಟ್ ಬರುತ್ತೆ ಅಂತ ಹೇಳಿ ತಮ್ಮ ಮಗಳ ಮದುವೆ ತಯಾರಿಯನ್ನೇ ಮುಂದೂಡಿಕೆ ಮಾಡಿದ್ರು. ಅಷ್ಟೇ ಅಲ್ಲ, ಈ ವಿಜ್ಞಾನಿಗಳು ಯಾವತ್ತೂ ಒಟ್ಟಿಗೆ ಪೋಖ್ರಣ್ಗೆ ಹೋಗ್ತಾನೆ ಇರಲಿಲ್ಲ. ಡೌಟ್ ಬರದೇ ಇರೋ ಹಾಗೆ ಬೇರೆ ಬೇರೆ ಫ್ಲೈಟ್, ಬೇರೆ ಬೇರೆ ನಕಲಿ ಹೆಸರನ್ನ ಬಳಸ್ತಾ ಇದ್ರು. ಮೊದಲು ಜೋಧ್ಪುರ, ಬಿಕಾನೇರ್ಗೆ ಹೋಗಿ ಅಲ್ಲಿಂದ ಸೀಕ್ರೆಟ್ ಆಗಿ ಕಾರಲ್ಲಿ ಪೋಖ್ರಣ್ ಸೇರ್ತಾ ಇದ್ರು. ಇವೆಲ್ಲದರೊಂದಿಗೆ ಸ್ಯಾಟಲೈಟ್ ಯಾಮಾರಿಸೋಕೆ ಅಂತ ಕ್ರಿಕೆಟ್ ಆಡ್ತಾ ಇದ್ರು. ಹಗಲು ಹೊತ್ತಲ್ಲಿ ಸೈನಿಕರು ಯಾವುದೇ ಸುಳಿವು ಬಿಟ್ಕೊಡದೆ ಅಷ್ಟೆಲ್ಲ ಟೆನ್ಷನ್ ಇದ್ರು ಕೂಡ ರಾತ್ರಿ ಆದ ತಕ್ಷಣ ಸಿಕ್ಕಾಪಟ್ಟೆ ಟೆನ್ಷನ್ ಇದ್ರೂ ಕ್ರಿಕೆಟ್ ಆಡ್ತಾ ಇದ್ರು. ಮೇಲಿಂದ ಸ್ಯಾಟಲೈಟ್ ಫೋಟೋ ತೆಗೆದಾಗ ಅಮೆರಿಕನ್ಸ್ಗೆ ಒಂದು ನಾರ್ಮಲ್ ಆರ್ಮಿ ಬೇಸ್ ಇಲ್ಲಿ ಸೀರಿಯಸ್ ಆಗಿ ಅಂಥದ್ದೇನು ನಡೀತಿಲ್ಲ ಅನ್ನೋ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಾ ಇದ್ರು. ಆದರೆ ರಾತ್ರಿಯಲ್ಲಿ ಭಾರತದ ಆಪರೇಷನ್ ಶುರುವಾಗ್ತಾ ಇತ್ತು. ಆಪರೇಷನ್ ಮಿಡ್ ನೈಟ್. ಮುಂಬೈನಿಂದ ಪೋಖ್ರಣ್ಗೆ ಹಾರಿತು ಅಣು ಸ್ಫೋಟಕ. ಸ್ನೇಹಿತರೆ, ಅಣು ಪರೀಕ್ಷೆಗೆ ಜಾಗ ಏನೋ ಫೈನಲ್ ಆಯ್ತು. ಆದ್ರೆ ಅಣು ಸ್ಫೋಟಕ ಮಾಡೋಕೆ ಸಂಸ್ಕರಿಸಿದ ಪ್ಲೂಟೋನಿಯಂ ಬೇಕಲ್ವಾ? ಅದು ಇದ್ದಿದ್ದು ಮುಂಬೈನ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಕೈಯಲ್ಲಿ, ಬಾರ್ ಕೈಯಲ್ಲಿ. ಅದನ್ನ ಮುಂಬೈನಿಂದ ರಾಜಸ್ಥಾನದ ಜೈಸಲ್ಮೇರ್ಗೆ ತಗೊಂಡು ಹೋಗ್ಬೇಕಾಗಿತ್ತು. ಈರುಳ್ಳಿ ಮೂಟೆನ ಲಗೇಜ್ ಆಟೋದಲ್ಲಿ ಹಾಕೊಂಡು ಹೋಗೋಕೆ ಹಂಗ್ ಮಾಡಕ್ಕಾಗಲ್ವಲ್ಲ, ಇದು ಡೇಂಜರಸ್ ಟಾಸ್ಕ್ ಆಗಿತ್ತು. ಸಣ್ಣ ಡಾಕ್ಯುಮೆಂಟ್ ಲೀಕ್ ಆದರೂ ಕೂಡ ಅಮೆರಿಕ ಭಾರತದ ಕನಸನ್ನು ನುಚ್ಚುನೂರು ಮಾಡ್ತಾ ಇತ್ತು, ಕಾಯ್ತಾ ಕುತ್ಕೊಂಡಿತ್ತು ಹಿಡಿಯೋಕ್ಕೆ. ಆದರೆ ಇದೆಲ್ಲವನ್ನ ಭಾರತ ಅತ್ಯಂತ ನಾಜೂಕಿನಿಂದ ನಿರ್ವಹಣೆ ಮಾಡ್ತು. ಆ ಸ್ಫೋಟಕದ ಕೋರ್ ನೋಡೋಕೆ ಒಂದು ಟೆನ್ನಿಸ್ ಬಾಲ್ ಗಾತ್ರದಲ್ಲಿ ಇದ್ವು. ಆದರೆ ಟೆನ್ನಿಸ್ ಬಾಲ್ ಸೈಜ್ನ ಕೋರ್ ಬರೋಬ್ಬರಿ 3ರಿಂದ 8 kg ತೂಕ ಇತ್ತು. ಇವುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋಕೆ ರಾತ್ರಿಯ ಕತ್ತಲನ್ನೇ ಆಯ್ಕೆ ಮಾಡಿಕೊಂಡ್ರು. ಅದು ಮೇ 1, 1998. ಮುಂಬೈ ಇಡೀ ಸಿಟಿ ನಿದ್ದೆಯಲ್ಲಿದ್ದಾಗ ಸುಮಾರು 3 ಗಂಟೆ ಸುಮಾರಿಗೆ, ಅರ್ಲಿ ಮಾರ್ನಿಂಗ್, ಬೆಳಗಿನ ಜಾವತ್ತರ ಮಿಲಿಟರಿ ಟ್ರಕ್ಗಳು ಸೀಕ್ರೆಟ್ ಆಗಿ ಬಂದು ಸ್ಫೋಟಕಗಳನ್ನು ತುಂಬಿಕೊಂಡ್ವು. ನೇರವಾಗಿ ಏರ್ಪೋರ್ಟ್ಗೆ ಹೋದ ಆ ಟ್ರಕ್ಗಳಿಗೆ ಯಾವುದೇ ಸಿವಿಲಿಯನ್ ಚೆಕಿಂಗ್ ಇರಲಿಲ್ಲ, ಯಾವ ಪೇಪರ್ ವರ್ಕ್ ಕೂಡ ಇರಲಿಲ್ಲ. ಮೊದಲೇ ರೆಡಿಯಾಗಿದ್ದ ಇಂಡಿಯನ್ ಏರ್ಫೋರ್ಸ್ನ AN-32 ವಿಮಾನಕ್ಕೆ ಆ ಬಾಂಬ್ಗಳನ್ನು ಶಿಫ್ಟ್ ಮಾಡಿ ಬೆಳಗಾಗುವಷ್ಟರಲ್ಲಿ ಜೈಸಲ್ಮೇರ್ಗೆ ತಗೊಂಡು ಹೋದರು. ಅಲ್ಲಿಂದ ಪೋಖ್ರಣ್ಗೆ ತಗೊಂಡು ಹೋಗಿ ಅದನ್ನು ತಲುಪಿಸಲಾಯಿತು. ಅಮೆರಿಕದ ಕಣ್ಣಿಗಿದು ಕೇವಲ ಒಂದು ರೆಗ್ಯುಲರ್ ಮಿಲಿಟರಿ ಕಾರ್ಗೋ ಶಿಪ್ಮೆಂಟ್ ರೀತಿ ಕಂಡಿತ್ತು. ಆದರೆ ಇದರಲ್ಲಿ ಭಾರತದ ಪಾಲಿನ ಗೇಮ್ ಚೇಂಜರ್ ಅಣು ಸ್ಫೋಟಕದ ಕೋರ್ ಇತ್ತು ಅನ್ನೋದು ಅಮೆರಿಕಗೆ ಊಹೆ ಕೂಡ ಮಾಡೋಕ್ಕಾಗಲಿಲ್ಲ. ಉಪಗ್ರಹಗಳ ಕಣ್ತಪ್ಪಿಸಿದ ಬ್ಲೈಂಡ್ ಸ್ಪಾಟ್. ಸರಿ, ವಿಜ್ಞಾನಿಗಳು ಬಂದ್ರು, ಪ್ಲೂಟೋನಿಯಂ ಕೂಡ ಪೋಖ್ರಣ್ಗೆ ರೀಚ್ ಆಯ್ತು. ಆದರೆ ಗುಂಡಿ ಬೇಕಲ್ಲ. ಈ ಅಣು ಸ್ಫೋಟಕವನ್ನ ಇಟ್ಟು ಟೆಸ್ಟ್ ಮಾಡೋಕೆ ಬರೋಬ್ಬರಿ 150ರಿಂದ 200 ಮೀಟರ್ ಆಳದ ಗುಂಡಿಯನ್ನ ತೋಡಬೇಕಾಗಿತ್ತು. ಅಷ್ಟು ಆಳ ತೋಡಿದಾಗ ಬರೋ ಮರಳನ್ನ ಸುಮ್ಮನೆ ಹೊರಗಡೆ ರಾಶಿ ಹಾಕಿದ್ರೆ ಆ ಮರಳಿನ ರಾಶಿ, ನೆರಳು ಸ್ಯಾಟಲೈಟ್ಗಳಿಗೆ ಈಸಿಯಾಗಿ ಸಿಗ್ತಾ ಇತ್ತು. ಏನು ಅಗಿತಾ ಇದ್ದಾರೆ ಇಲ್ಲಿ ಭಾರತೀಯರು? ಆಲ್ರೆಡಿ ಪೋಖ್ರಣ್ನಲ್ಲಿ ಈ ಹಿಂದೆ ಭಾರತ ಆಟ ಆಡಿತ್ತು ಅಲ್ವಾ? ಸೊ ಮತ್ತೇನಕ್ಕೆ ಅಗಿತಾ ಇದ್ದಾರೆ ಇಲ್ಲಿ? ಕೂಡಲೇ ಅವರಿಗೆ ಕ್ಲಿಯರ್ ಆಗ್ತಾ ಇತ್ತು, ಭಾರತ ಅಣು ತಯಾರಿ ನಡೆಸ್ತಾ ಇದೆ ಮತ್ತೆ ಅಂತ ಹೇಳಿ. ಸೊ ವಿಜ್ಞಾನಿಗಳು ಅದ್ಭುತವಾಗಿ ಪ್ಲಾನ್ ಮಾಡಿದ್ರು. ಇದರಲ್ಲಿ ಒಂದು ಬ್ಲೈಂಡ್ ಸ್ಪಾಟ್, ಇನ್ನೊಂದು ಮರಳು ದಿಬ್ಬಗಳ ತಂತ್ರ. ಇಲ್ಲಿ ಮಜಾ ಏನ್ ಗೊತ್ತಾ? CIA ಸ್ಯಾಟಲೈಟ್ ಬಳಸಿ ಭಾರತವನ್ನ, ವಿಜ್ಞಾನಿಗಳನ್ನ ಟ್ರ್ಯಾಕ್ ಮಾಡೋ ಪ್ರಯತ್ನ ಪಡ್ತಾ ಇದ್ರೆ, ನಮ್ಮ ವಿಜ್ಞಾನಿಗಳು ಆ ಸ್ಯಾಟಲೈಟ್ಗಳ ಮೂವ್ಮೆಂಟ್ಸ್ ಅನ್ನೇ ಟ್ರ್ಯಾಕ್ ಮಾಡ್ತಾ ಇದ್ರು. ಅಮೆರಿಕದ ಉಪಗ್ರಹಗಳ ಕಕ್ಷೆ ಮತ್ತು ವೇಗವನ್ನು ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಆ ಉಪಗ್ರಹಗಳು ಯಾವಾಗ ಪೋಖ್ರಣ್ ಮೇಲಿಂದ ಮರೆಯಾಗ್ತವೆ, ಇಲ್ಲಿ ಬಂದು ಯಾವಾಗ ಪಾಸ್ ಆಗಿ ಹೋಗ್ತವೆ ಅನ್ನೋದನ್ನ ಪತ್ತೆ ಹಚ್ಚಿದ್ರು. ಸ್ಯಾಟಲೈಟ್ ಒಂದು ರೌಂಡ್ ಹೊಡೆದು ಮತ್ತೆ ಅದೇ ಜಾಗಕ್ಕೆ ಬರೋಕೆ 2ರಿಂದ 3 ಗಂಟೆ ಗ್ಯಾಪ್ ಇರ್ತಾ ಇತ್ತು. ಇದನ್ನೇ ಬಳಸ್ಕೊಂಡ್ರು, ಈ ಬ್ಲೈಂಡ್ ಸ್ಪಾಟ್ ಅನ್ನೇ ಬಳಸ್ಕೊಂಡ್ರು. ಅಮೆರಿಕ ಅವಾಗ ಏನು ಕಾಣಿಸ್ತಿರಲಿಲ್ಲ, ಬ್ಲೈಂಡ್ ಆಗ್ತಿತ್ತು ಅಮೆರಿಕ 2-3 ಗಂಟೆ. ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ಸ್ಯಾಟಲೈಟ್ ಅಲ್ಲಿ ಇರ್ತಾ ಇರಲಿಲ್ಲ ಮೇಲೆ ಆ ಟೈಮ್ನಲ್ಲಿ. ಸೊ ನಮ್ಮವ್ರದ್ದು ಏನೇ ಕೆಲಸ ಇದ್ರು ಕೂಡ ಆ ಬ್ಲೈಂಡ್ ಸ್ಪಾಟ್ ಟೈಮ್ನಲ್ಲೇ, ರಾತ್ರಿಯ ಕತ್ತಲಲ್ಲಿ ಆ ಗ್ಯಾಪ್ನಲ್ಲಿ ಮಾತ್ರ ಮಾಡಬೇಕಾಗಿತ್ತು. ಆ ಗ್ಯಾಪಲ್ಲೇ ಗುಂಡಿ ತೋಡೋದು, ಕೇಬಲ್ ಎಳೆಯೋದು ಮಾಡ್ತಾ ಇದ್ರು. ಇನ್ನು ತೋಡಿದ ಮರಳನ್ನು ಮರುಭೂಮಿಯಲ್ಲಿ ಗಾಳಿ ಬೀಸುವ ದಿಕ್ಕಿಗೆ ತಕ್ಕಂತೆ ನೈಸರ್ಗಿಕ ಮರಳು ದಿಬ್ಬಗಳ ಆಕಾರದಲ್ಲಿ ಜೋಡಿಸ್ತಾ ಇದ್ರು. ಸ್ಯಾಟಲೈಟ್ ಕ್ಯಾಮರಾಗೆ ಅದು ಕೇವಲ ಗಾಳಿಗೆ ಹಾರಿ ಬಂದು ರಾಶಿಯಾದ ಮರಳಿನ ದಿಬ್ಬದ ರೀತಿ ಕಾಣಿಸ್ತಾ ಇತ್ತು. ಅಷ್ಟೇ ಅಲ್ಲ, ಸ್ಯಾಟಲೈಟ್ ಇನ್ನೊಂದು ರೌಂಡ್ ಬರುವಷ್ಟರಲ್ಲಿ ಲೈಟ್ ಎಲ್ಲ ಆಫ್ ಮಾಡಿಕೊಂಡು ಎಲ್ಲಾ ಉಪಕರಣಗಳನ್ನ ಮುಚ್ಚಿಡಬೇಕಾಗಿತ್ತು. ಮತ್ತೆ ಸ್ಯಾಟಲೈಟ್ ಪಾಸ್ ಆದ್ಮೇಲೆ ಮತ್ತೆ ತೆಗಿ, ಮತ್ತೆ ಕೆಲಸ ಮಾಡು, ಮತ್ತೆ ಮುಚ್ಚು, ಇದನ್ನೇ ಮಾಡ್ತಾ ಇದ್ರು. ಬೆಳಗಾಗುವಷ್ಟರಲ್ಲಂತೂ, ಡೇಯಲ್ಲಂತೂ ಟ್ರ್ಯಾಕ್ಟರ್ಗಳನ್ನು, ಉಪಕರಣಗಳನ್ನು ಟೆಂಟ್ ಒಳಗಡೆ ಕಂಪ್ಲೀಟ್ ಆಗಿ ಮುಚ್ಚಿಡ್ತಾ ಇದ್ರು. ಮರಳಿನ ಮೇಲಿದ್ದ ಟೈರ್ ಗುರುತುಗಳನ್ನು ಕೂಡ ಅಳಿಸಿ ಹಾಕ್ತಾ ಇದ್ರು, ಟ್ರಕ್ ಮೂವ್ ಆಗಿದ್ದೆಲ್ಲ ಕಾಣಬಾರ್ದು ಅಂತ ಹೇಳಿ. ಝೂಮ್ ಮಾಡಿ ನೋಡಿದಾಗ ಅಮೆರಿಕಗೆ ಸ್ಯಾಟಲೈಟ್ ಬಂದು ಫೋಟೋ ತೆಗೆದ್ರೆ ಅಲ್ಲಿ ಏನಾಗಿತ್ತು ಅನ್ನೋದರ ಒಂದು ಕುರುಹು ಕೂಡ ಇರಬಾರ್ದು, ಆ ರೀತಿ ನೋಡಿಕೊಂಡ್ರು. ಇದಿಷ್ಟೇ ಅಲ್ಲ, ಅಮೆರಿಕದ ಗಮನ ಬೇರೆ ಕಡೆ ಸೆಳೆಯೋಕೆ ಆರ್ಮಿಯವರು ಪೋಖ್ರಣ್ನಿಂದ ಸ್ವಲ್ಪ ದೂರದಲ್ಲಿ ಡಮ್ಮಿ ಕೇಬಲ್ಗಳನ್ನು ಎಳೆದು ಫೇಕ್ ಕ್ಯಾಂಪ್ಗಳನ್ನು ಮಾಡಿದ್ರು. ಅಮೆರಿಕದವರು ಆ ಡಮ್ಮಿ ಕೇಬಲ್ ನೋಡಿ ತಲೆ ಕೆಡಿಸ್ಕೊಂಡಾಗ ಪೋಖ್ರಣ್ನಲ್ಲಿ ಮೇನ್ ಕೆಲಸ ನಡೀತಾ ಇತ್ತು. ಇಲ್ಲಿ CIA ಮಾಡಿದ ಅತಿ ದೊಡ್ಡ ತಪ್ಪು ಅಂದ್ರೆ ಅವರು ಕೇವಲ ಸ್ಯಾಟಲೈಟ್ ಟೆಕ್ನಾಲಜಿ ಮೇಲೆ ಅತಿಯಾಗಿ ಡಿಪೆಂಡ್ ಆಗಿದ್ರು. ಆದ್ರೆ ನೆಲದ ಮೇಲಿನ ರಹಸ್ಯ ಮಾಹಿತಿಯನ್ನ ಕಲೆ ಹಾಕುವಲ್ಲಿ, ಹ್ಯೂಮನ್ ಇಂಟೆಲಿಜೆನ್ಸ್ ವಿಚಾರದಲ್ಲಿ ಅವರು ಎಡವಿದ್ರು. ಪೋಖ್ರಣ್ನಲ್ಲಿ ಕೆಲಸ ಮಾಡ್ತಿದ್ದವರ ಸೀಕ್ರೆಟ್ ಸರ್ಕಲ್ ಎಷ್ಟು ಟೈಟ್ ಆಗಿತ್ತು ಅಂದ್ರೆ ಅಮೆರಿಕದ ಒಬ್ಬನೇ ಒಬ್ಬ ಗೂಢಚರನಿಗೂ ಒಳನುಗ್ಗೋಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ ಭಾರತ ಅಲ್ಲಿ ಏನ್ ಮಾಡ್ತಾ ಇತ್ತು ಆಕ್ಚುಲಿ ಅನ್ನೋದು ಮಾಹಿತಿ ಇದ್ದಿದ್ದು ಕೇವಲ ಕೆಲವೇ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ.
ಯಾರ್ಯಾರು? DRDO ಚೀಫ್ ಡಾಕ್ಟರ್ APJ ಅಬ್ದುಲ್ ಕಲಾಂ, ಅಟಾಮಿಕ್ ಎನರ್ಜಿ ಕಮಿಷನ್ ಚೇರ್ಮನ್ ಡಾಕ್ಟರ್ R ಚಿದಂಬರಂ, ಬಾರ್ಕ್ ಚೀಫ್ ಡಾಕ್ಟರ್ ಅನಿಲ್ ಕಾಕೋದ್ಕರ್, DRDO ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದ ಡಾಕ್ಟರ್ K ಸಂತಾನಂ. ಇನ್ನು ಸರ್ಕಾರದ ಮಟ್ಟದಲ್ಲಿ ಪ್ರಧಾನಿ ವಾಜಪೇಯಿ, LK ಅಡ್ವಾಣಿ ಅವರು ಮತ್ತು ಜಾರ್ಜ್ ಫರ್ನಾಂಡಿಸ್ ಸೇರಿದ ಹಾಗೆ 4-5 ಟಾಪ್ ಲೆವೆಲ್ ಮಂತ್ರಿಗಳಿಗೆ ಮಾತ್ರ ಈ ಮಾಹಿತಿ ಇತ್ತು. ತಾಜ್ ಮಹಲ್ ಟು ವೈಟ್ ಹೌಸ್, CIA ಬೆಚ್ಚಿ ಬಿದ್ದ ಆ ಕೋಡ್ ವರ್ಡ್ ರಹಸ್ಯ. ಇಷ್ಟೆಲ್ಲ ತಯಾರಿ ನಂತರ ಅಣು ಪರೀಕ್ಷೆಗೆ ಮೇ 11, 1998 ಮುಹೂರ್ತ ಫಿಕ್ಸ್ ಆಯಿತು. ಇಡೀ ಆಪರೇಷನ್ಗೆ ಆಪರೇಷನ್ ಶಕ್ತಿ ಅಂತ ಹೆಸರು ಕೊಡಲಾಗಿತ್ತು. ಅಲ್ಲಿ ಯಾರೂ ಕೂಡ ಬಾಂಬ್ ಟೆಸ್ಟ್ ಅನ್ನೋ ಪದಗಳನ್ನು ಬಳಸ್ತಾನೆ ಇರಲಿಲ್ಲ. ಬಾಂಬ್ ಇಡೋ ಗುಂಡಿಗಳಿಗೆ ತಾಜ್ ಮಹಲ್, ಕುಂಭಕರ್ಣ, ವೈಟ್ ಹೌಸ್ ಅಂತ ಕೋಡ್ ವರ್ಡ್ ಇಟ್ಕೊಂಡಿದ್ರು. ಮತ್ತೊಂದು ಕಡೆ ಭಾರತ ಬರೀ ಮರುಭೂಮಿಯಲ್ಲಿ ಮಾತ್ರ ಅಲ್ಲ, ರಾಜತಾಂತ್ರಿಕ ಮಟ್ಟದಲ್ಲೂ ಅಮೆರಿಕವನ್ನ ಯಾಮಾರಿಸಿತ್ತು. ಭಾರತದ ಅಧಿಕಾರಿಗಳು ಓಪನ್ ಆಗಿ ಅಣ್ವಸ್ತ್ರಗಳ ಮೇಲೆ ಸಿಟ್ಟು ಹೊರ ಹಾಕ್ತಾ ಇದ್ರು. ಛೇ, ಕೆಟ್ಟದು, ಗಲೀಜು ಅಣ್ವಸ್ತ್ರ, ಒಳ್ಳೆದಲ್ಲ ಅದು ಅಂತಿದ್ರು. ಯಾರಿಗೆ ಬೇಕದು ಅಂತಿದ್ರು. ಇದು ಅಮೆರಿಕವನ್ನ ಫುಲ್ ಕನ್ಫ್ಯೂಸ್ ಮಾಡಿತ್ತು. ಆದರೆ ಒಳಗೊಳಗೆ ಭಾರತದ ಉದ್ದೇಶ ಕ್ಲಿಯರ್ ಇತ್ತು. ಇದೊಂದ್ಸಲ ಸಿಗಲಿ, ಅಮೆರಿಕದ ಕಣ್ ತಪ್ಪಿಸಿದ ಮಾಡಬೇಡೋಣ, ಆಮೇಲೆ ಖುದ್ದು ಅಮೆರಿಕಗೂ ನಮ್ಮನ್ನು ಟಚ್ ಮಾಡೋಕ್ಕೂ ಆಗಲ್ಲ, ಆ ಪವರ್ ನಮ್ಮ ಹತ್ರ ಬರುತ್ತೆ ಅಂಥೇಳಿ ಭಾರತ ಗೊತ್ತಿತ್ತು. ಅದಕ್ಕೇನೆ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಸಿಡಿಯೋಕೆ ರೆಡಿಯಾಗಿ ನಿಂತರು, ಎಲ್ಲ ತಯಾರಿ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಅವತ್ತು ಸಿಡಿದ ಸ್ಫೋಟಕಗಳಿಗೆ ಏನು ಕರೆದ್ರು ಗೊತ್ತಾ? ಕೋಡ್ ನೇಮ್ನಲ್ಲಿ ಬಾಯ್ಸ್ ಅಂತ ಕರಿತಾ ಇದ್ರು. ಮೇ 11 ದಿನ ಕೂಡ ಬಾಂಬ್ಗಳನ್ನು ಗುಂಡಿಯಲ್ಲಿಟ್ಟ ಮೇಲೆ ಅಬ್ದುಲ್ ಕಲಾಂ ದಿಲ್ಲಿಗೆ ಮೆಸೇಜ್ ಕಳಿಸಿದ್ರು. ಪ್ರಧಾನಿ ವಾಜಪೇಯಿ ಮತ್ತು PMO ಆಫೀಸ್ಗೆ ದ ಬಾಯ್ಸ್ ಹ್ಯಾವ್ ಗೋನ್ ಟು ಸ್ಲೀಪ್, ಹುಡುಗರು ಮಲಗಿದ್ದಾರೆ ಅಂತ ಹೇಳಿದ್ರು. ಆಗ ಮಧ್ಯಾಹ್ನ ಸರಿಯಾಗಿ 3:45 ರಾಜಸ್ಥಾನದ ಪೋಖ್ರಣ್ ಭೂಮಿ ಭೀಕರವಾಗಿ ಶೇಕ್ ಆಯಿತು. ಭೂಮಿಯ ಒಳಗಡೆ ಯಶಸ್ವಿಯಾಗಿ 3 ಅಣು ಬಾಂಬ್ಗಳು ಸಿಡಿದು ಬಿಟ್ವು. ಆ ಕಂಪನದ ಅಲೆಗಳು ಬರೋಬ್ಬರಿ 5.0 ಮ್ಯಾಗ್ನಿಟ್ಯೂಡ್ ತೀವ್ರತೆಯಲ್ಲಿ ಭೂಕಂಪನವನ್ನು ಅಲ್ಲಿ ಸೃಷ್ಟಿ ಮಾಡಿತು. ಅಲ್ಲಿಗೆ ಭಾರತ ಇತಿಹಾಸ ಸೃಷ್ಟಿ ಮಾಡಿತು. ಆ ಕ್ಷಣದಿಂದ ಖುದ್ದು ಅಮೆರಿಕನು ನಮ್ಮನ್ನು ಮುಟ್ಟಕ್ಕೆ ಆಗಲ್ಲ ಅನ್ನೋ ಮೆಸೇಜ್ ಪಾಸ್ ಆಯಿತು. ಅಮೆರಿಕಾಗೆ ಅತಿದೊಡ್ಡ ಮುಖಭಂಗ ಆಯಿತು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ. ದಶಕದ ವೈಫಲ್ಯ, ಸೋಲೊಪ್ಪಿಕೊಂಡ ಅಮೆರಿಕದ CIA. ಅಣು ಬಾಂಬ್ ಸ್ಫೋಟದ ನಂತರ ಪ್ರಧಾನಿ ವಾಜಪೇಯಿ ಮಾಧ್ಯಮಗಳ ಮುಂದೆ ಬಂದರು. ಅದು ಕೇವಲ 2 ನಿಮಿಷದ ಪ್ರೆಸ್ ಮೀಟ್ ಆಗಿತ್ತು. ಟುಡೇ ಎಟ್ 15:45 hours, India conducted 3 underground nuclear tests. India conducted 3 underground nuclear tests. No questions please ಅಂತ ಹೇಳಿದ್ರು. ಅಂದರೆ ಭಾರತ ಯಶಸ್ವಿಯಾಗಿ 3 ಅಣು ಪರೀಕ್ಷೆ ಮಾಡಿದೆ, ಯಾವುದೇ ಪ್ರಶ್ನೆ ಬೇಡ ಅಂಥೇಳಿ ಚಿಕ್ಕದಾಗಿ 2-3 ನಿಮಿಷದಲ್ಲಿ ಮುಗಿಸ್ಬಿಟ್ಟು ವಾಪಸ್ ಹೋದರು. ಈ ಮಾತು ಕೇಳಿಸಿಕೊಂಡ ಅಮೆರಿಕ ನಡುಗು ಬಿಡ್ತು. ಖುದ್ದು ಅಮೆರಿಕದ ಇಂಟೆಲಿಜೆನ್ಸ್ ಕಮಿಟಿಯ ಚೇರ್ಮನ್ ಆಗಿದ್ದ ರಿಚರ್ಡ್ ಶೆಲ್ವೆ ಮಾಧ್ಯಮಗಳ ಮುಂದೆ ಬಂದು ತಮ್ಮ ಸೋಲನ್ನು ಒಪ್ಕೊಂಡ್ರು. ಆಮೇಲೆ ಅಮೆರಿಕ ರೊಚ್ಚಿಗೆದ್ದು ಭಾರತದ ಮೇಲೆ ಸ್ಯಾಂಕ್ಷನ್ ಅಂತೆಲ್ಲ ಹೇರಕ್ಕೆ ಬರುತ್ತೆ. ಜಪಾನ್ ಭಾರತದೊಂದಿಗೆ ಯಾವುದೇ ವ್ಯಾಪಾರ ಮಾಡಲ್ಲ, ಮಾನವೀಯ ಕೆಲಸಕ್ಕೆ ಮಾತ್ರ ಬೇಕಾದರೆ ಹಣ ಕೊಡ್ತೀವಿ ಅಂಥೇಳಿ ಸಂಬಂಧ ಕಟ್ ಮಾಡಿಕೊಳ್ಳುತ್ತೆ. ಚೀನಾ ಬೆಂಕಿಗೆ ಬಿದ್ದವರಂತೆ ಆಡುತ್ತೆ. ಆದರೆ ಫ್ರಾನ್ಸ್, ಬ್ರಿಟನ್, ರಷ್ಯಾ ಮಾತ್ರ ಭಾರತದ ವಿಚಾರದಲ್ಲಿ ಸಾಫ್ಟ್ ಆಗಿರ್ತಾರೆ. ಅವ್ರು ಖಂಡಿಸೋಕ್ಕೂ ಹೋಗಲ್ಲ. ಆದರೆ ಭಾರತದ ಈ ನಡೆ ತುಂಬ ಭಯ ಹುಟ್ಟಿಸಿದ್ದು ಪಾಕಿಸ್ತಾನಕ್ಕೆ. ಅವರು ಇದು ನಮ್ಮ ಅಸ್ತಿತ್ವಕ್ಕೆ ಬಂದಿರೋ ಕುತ್ತು ಅಂತ ಭಾವಿಸ್ತಾರೆ. ಹಾಗೆ ನೋಡಿದ್ರೆ ಅವರು ಕೂಡ ಅಣು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇದ್ರು. ಆದರೆ ಭಾರತ ಮಾಡಲಿ ಅಂತೇಳಿ ಸುಮ್ಮನೆ ಇದ್ರು. ಭಾರತ ಮೇ 11 ಮಾಡ್ತು. ನಮ್ಮ ಹತ್ರನೂ ಕೂಡ ಭಾಳ ಮುಂಚಿನಿಂದಲೇ ಆಲ್ಮೋಸ್ಟ್ 1 ದಶಕದಿಂದಲೇ ಇತ್ತು ಅಂತ ಹೇಳ್ತಾರೆ. ಅಣ್ವಸ್ತ್ರ ಸ್ಫೋಟ ಮಾಡಿರಲಿಲ್ಲ ಅಷ್ಟೇ. ಭಾರತ ಮಾಡ್ತು ಮೇ 11. ಪಾಕಿಸ್ತಾನ ಮೇ 28 ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡಿ 7ನೇ ಅಧಿಕೃತ ಅಣ್ವಸ್ತ್ರ ರಾಷ್ಟ್ರ ಅಂತ ಅವರು ಕೂಡ ಡಿಕ್ಲೇರ್ ಮಾಡಿಕೊಂಡ್ರು. ಆದರೆ ಭಾರತ ಸ್ವಂತ ಶ್ರಮದಿಂದ ನಮ್ಮ ವಿಜ್ಞಾನಿಗಳ ತಾಕತ್ತಿನಿಂದ ಮಾಡಿದ್ರೆ ಪಾಕಿಸ್ತಾನ ಅಲ್ಲಿ ಇಲ್ಲಿ ಕದ್ದು ಬಿಟ್ಟು ಮಾಡಿತ್ತು. ಅದು ಹೇಗೆ ಈ ಹಿಂದೆ ಕೂಡ ಹಲವಾರು ಸಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮುಂದೆ ಸಂದರ್ಭ ಬಂದಾಗ ಇನ್ನೊಮ್ಮೆ ಕೂಡ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇವೆ. ಈಗ ಫೈನಲಿ ಈ ರಿಪೋರ್ಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಭಾರತದ ಈ ಸಾಹಸಕ್ಕೆ ಸಂಬಂಧಪಟ್ಟಂತೆ ಮಿಸ್ ಇಲ್ಲೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರ್ಬೋದು, ಕನ್ಸಿಡರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.